ಮೆಕ್ಕೆಜೋಳ ಖರೀದಿ ಕೇಂದ್ರಕ್ಕೆ ಆಗ್ರಹಿಸಿ ಏನು ಹೊನ್ನಾಳಿ ನೇಮತಿ ಬಂದನ್ನ ಘೋಷಣೆ ಮಾಡಲಾಗಿತ್ತು. ಆ ಬಂದ್ಗೆ ಸಾಕಷ್ಟು ಬೆಂಬಲ ವ್ಯಕ್ತ ಆಗಿದೆ ಅಂತಲೇ ಹೇಳ್ಬೋದು. ಈಗ ಬಿಜೆಪಿ ಘಟಕದಿಂದ ಒಂದು ಬಂದ್ಗೆ ಘೋಷಣೆಯನ್ನು ಮಾಡಲಾಗಿತ್ತು. ಈ ರೇಣುಕಾಚಾರ್ಯ ಅವರ ನೇತೃತ್ವದಲ್ಲಿ ಒಂದು ಹೋರಾಟವನ್ನ ಮಾಡಲಾಗ್ತಾ ಇದೆ. ಎಲ್ಲ ಕೂಡ 2 ದಿನಗಳಿಂದಲೂ ಒಂದು ಜನರ ಬೆಂಬಲವನ್ನ, ವ್ಯಾಪಾರಸ್ಥರ, ಖಾಸಗಿ ಬಸ್ ಮಾಲೀಕರ, ಸ್ಕೂಲ್ ಮಾಲೀಕರ ಎಲ್ಲರ ಒಂದು ಮಾಹಿತಿಯನ್ನ ಕೇಳಿ ಅವರಿಗೆ ಮನವಿಯನ್ನ ಮಾಡಿಕೊಂಡಿದ್ರು. ಬಂದ್ಗೆ ಬೆಂಬಲವನ್ನ ನೀಡುವಂತೆ ಮನವಿಯನ್ನ ಮಾಡಿದ್ರು. ಹೀಗಾಗಿ ಸಾಕಷ್ಟು ಅಂಗಡಿ ಮುಂಗಟ್ಟುಗಳು ಹೊನ್ನಾಳಿ ಪಟ್ಟಣ ಮತ್ತು ನ್ಯಾಮತಿ ಸಂಪೂರ್ಣ ಸ್ತಬ್ಧ ಆಗಿದೆ ಅಂತಲೇ ಹೇಳ್ಬೋದು. ಈ ಬಗ್ಗೆ ಮಾತಾಡೋದಕ್ಕೆ ಮಾಜಿ ಸಚಿವರಾದಂಥ ರೇಣುಕಾಚಾರ್ಯ ಅವರು ಇದ್ದಾರೆ. ಅವ್ರನ್ನೇ ಮಾತಾಡ್ಸೋಗೋಣ. ಸರ್, ತಾವು ತುಂಬ ದಿನಗಳಿಂದ ಈ ಮೊದಲೇ ಅಲ್ಲ ಬಂದ್ ಘೋಷಣೆ, ಮುಂಚೆನೂ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ರಿ ಖರೀದಿ ಕೇಂದ್ರ ತೆರೀರಿ, ರೈತರಿಗೆ ಅನ್ಯಾಯ ಮಾಡಬೇಡ್ರಿ ಅಂತ ಹೇಳಿ. ಆದರೂ ಕೂಡ ಸರ್ಕಾರ ಯಾವುದೇ ರೀತಿಯಾದ ಖರೀದಿ ಕೇಂದ್ರ ತೆಗೆದು ರೈತರಿಗೆ ಅನ್ಯಾಯವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಿದೆ. ಖರೀದಿ ಕೇಂದ್ರ ತೆರೀತಾ ಇಲ್ಲ ಸರ್. ರಾಜ್ಯದಲ್ಲಿ ಬಿಟ್ಟಿ ಭರವಸೆಗಳ ಸುಳ್ಳು ಹೇಳಿ ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ಸರ್ಕಾರ 2.5 ವರ್ಷ ಆಯಿತು. ರೈತ ವಿರೋಧಿ ಸರ್ಕಾರ. ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಜಾಸ್ತಿ ಮಾಡಿದೆ. ಪೆಟ್ರೋಲ್ ಡೀಸೆಲ್ ಮೇಲೆ ಸೆಸ್ ಜಾಸ್ತಿ ಮಾಡಿದೆ. ಛಾಪಾಕಾರದ ಸ್ಟ್ಯಾಂಪ್ ಪೇಪರ್ ಡ್ಯೂಟಿ ಜಾಸ್ತಿ ಮಾಡಿದೆ. ರಿಜಿಸ್ಟ್ರೇಷನ್ ಖರ್ಚು ಜಾಸ್ತಿ ಮಾಡಿದೆ. ಹಾಲಿಂದ ಹಿಡಿದು ಆಲ್ಕಲ್ವರೆಗೆ ಜಾಸ್ತಿ ಮಾಡಿದೆ. ನೀರು ಜಾಸ್ತಿ ಮಾಡಿದೆ. ಇವತ್ತು ರೈತರು ಬೀದಿ ಬೀಳ್ತಾರೆ. ಅಲ್ಲಿ ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕದಲ್ಲಿ ಕಬ್ಬಿಗೆ ಬೆಂಕಿ ಎತ್ತುರಿತು. ಈಗ ನಾವು ಅಗತ್ಯ ವಸ್ತುಗಳ ಬೆಲೆ ಏರಿಕೆ ವಿರುದ್ಧ, ರಾಜ್ಯ ಸರ್ಕಾರದ ವೈಫಲ್ಯ ವಿರುದ್ಧ, ರೈತರುಗಳು ಬೆಳೆದಂಥ ಭತ್ತ, ಮೆಕ್ಕೆಜೋಳ ಖರೀದಿ ಕೇಂದ್ರ ತಕ್ಷಣ ಕೇಂದ್ರ ಸರ್ಕಾರ ಬೆಂಬಲ ಬೆಲೆ ನಿಗದಿ ಮಾಡಿದೆ. ರಾಜ್ಯ ಸರ್ಕಾರ ಬೆಂಬಲ ಬೆಲೆ ನಿಗದಿ ಮಾಡಿಲ್ಲ. ಬೆಂಬಲ ಬೆಲೆ ನಿಗದಿ ಮಾಡಿ ತಕ್ಷಣ ಖರೀದಿ ಕೇಂದ್ರ ಪ್ರಾರಂಭ ಮಾಡಬೇಕು. ಮತ್ತು BPL ಕಾರ್ಡ್ ರದ್ದು ಮಾಡ್ತಿದ್ದಾರೆ. ಇವರಕ್ಕೆ ಸುಳ್ಳು ಹೇಳಿ ಅಧಿಕಾರಕ್ಕೆ ಬಂದ್ರಲ್ಲ, ಅವ್ರಿಗೆ ಹಣ ಕೊಡೋಕ್ಕಾಗ್ತಲ್ಲ, ಗೃಹಲಕ್ಷ್ಮಿ ಇವಕ್ಕೆಲ್ಲಕ್ಕೂ. ಹಾಗಾಗಿ BPL ಕಾರ್ಡ್ ರದ್ದು ಮಾಡಬಾರ್ದು. ಮತ್ತು ಆಶ್ರಯ ಮನೆಗಳು ಇದುವರೆಗೆ ಒಂದೇ ಒಂದು ಆಶ್ರಯ ಮನೆ ಈ ಸರ್ಕಾರ ಬಿಡುಗಡೆ ಮಾಡಿಲ್ಲ. ರಸ್ತೆಗಳು ಅವಳಿ ತಾಲೂಕು ಅಷ್ಟೇ ಇಡೀ ರಾಜ್ಯದಲ್ಲಿ ರಸ್ತೆಗಳು ನೋಡಿದ್ರೆ ಇದು ಯಮಲೋಕ ಅನ್ಸುತ್ತೆ, ಯಮಲೋಕ ಬಂದ್ಬಿಟ್ಟಿವಿ ಅನ್ಸುತ್ತೆ. ಅಂಥ ಕೆಟ್ಟ ಸ್ಥಿತಿ ಇದೆ. ಮತ್ತು ಈ ಸರ್ಕಾರ ರಸ್ತೆ ದುರಸ್ತಿ ಮಾಡಿಲ್ಲ. ಏನು ಆಶ್ರಯ ಮನೆಗಳು ಈ ಜಮೀರ್ ಅಹಮದ್ ಬುಕ್ಕಳಿ ಬಿಡ್ತಾರೆ. ಒಂದೇ ಒಂದು ಮನೆ ನಗರಸಭೆ, ಪಟ್ಟಣ ಪಂಚಾಯತಿ, ಪುರಸಭೆ, ಗ್ರಾಮ ಪಂಚಾಯತಿಗೆ ಆಶ್ರಯ ಮನೆಗಳನ್ನ ಇದುವರೆಗೂ ಬಿಡುಗಡೆ ಮಾಡಿಲ್ಲ. ತಕ್ಷಣ ಆಶ್ರಯ ಮನೆಗಳು ಬಿಡುಗಡೆ ಮಾಡಬೇಕು. ಈ ಹಿಂದೆ ನಮ್ಮ ಸರ್ಕಾರ ಅಧಿಕಾರದಾಗಿದ್ದಾಗ ಅತಿವೃಷ್ಟಿಯಲ್ಲಿ 5 ಲಕ್ಷ 3 ಲಕ್ಷ ಮನೆಗಳು ಕೊಟ್ಟಿದ್ವಿ. ನಮ್ಮ ಸರ್ಕಾರದಿಗೆಲ್ಲ ಪೇಮೆಂಟ್ ಆಯ್ತು. ಇನ್ನು ಯಾರು ತಡವಾಗಿ ವಿಳಂಬವಾಗಿ ಮನೆ ಕಟ್ಕೊಂಡಿದ್ದಾರೆ ಅವರಿಗೆ ಬಾಕಿ ಹಣ ಬಿಡುಗಡೆ ಮಾಡಬೇಕು ಇದು ಬಂದ್ ಮಾಡಿದೆ. ಅದರ ವಿರುದ್ಧವಾಗಿ ಹೊನ್ನಾಳಿ, ನ್ಯಾಮತಿ, ಸುರುವನ್ನಿ, ಬೆಳಗುತ್ತಿ, ಮಲಿಗೇನಹಳ್ಳಿ, ಚೀಲೂರು, ಸವಳಂಗ, ಕುಂದೂರು ಎಲ್ಲ ಕಡೆ ಬಂದ್ ಯಶಸ್ವಿ ಆಗಿದೆ. ನಾವು ಅಗತ್ಯ ವಸ್ತುಗಳು, ತರಕಾರಿ ಇರ್ಬೋದು, ಮೆಡಿಕಲ್ ಶಾಪು, ಹಾಲು, ಹಾಸ್ಪಿಟ್ಲು, ಅಗತ್ಯ ವಸ್ತುಗಳಿಗೆ ಇಲ್ಲಿ ಹೇಳಿದ್ವಿ. ನಾವು ಇವತ್ತು ಬಂದು ಕಡೆ ಒಂದು ಖಾಸಗಿ ಬಸ್ ಬರ್ತಾ ಇಲ್ಲ. KSRTC ಬಸ್ ಇಲ್ಲಿ ಯಾವುದೂ ಬರೋಂಗಿಲ್ಲ. ಲಾಂಗ್ ಟ್ರಿಪ್ ಬಸ್ ಹೊರಗಡೆ ಬೈಪಾಸ್ನೇ ಹೋಗ್ರಿ ಅಂತ ಹೇಳಿದ್ವಿ. ಅಂಗಡಿಗಳು ಎಲ್ಲ ವರ್ತಕರು ಬಂದ್ಗೆ ಸಹಕಾರ ಕೊಡಿದ್ರೆ ಇನ್ನೂ ಮಧ್ಯಾಹ್ನ ಎಲ್ಲ ರೈತರು ಹಳ್ಳಿಗಳಿಂದ ಬರ್ತಾರೆ. ಬೃಹತ್ ಪ್ರತಿಭಟನೆ ಮಾಡ್ತೀವಿ ಸರ್ಕಾರ ವಿರುದ್ಧ. ಇದು ಪ್ರಾರಂಭ. ಇವತ್ತು ಬೆಂಕಿ ನೋಡಿ 5ವರೆಗೆ ಹೊನ್ನಾಳಿ, ನ್ಯಾಮತಿ, ಸುರುವನ್ನಿ, ಚೀಲೂರು, ಬೆಳಗುತ್ತಿ, ಸವಳಂಗ, ಕುಂದೂರು ಎಲ್ಲ ಕಡೆ ಬೆಂಕಿ, ಟೈರಿಗೆ ಬೆಂಕಿ ಹಚ್ಚಿ ಜನ ಆಕ್ರೋಶ. ಈಗ ಒಂದು ವೇಳೆ ನಾಳೆ ಮುಂದಿನ ವಾರ ದಾವಣಗೆರೆ ಜಿಲ್ಲೆಗೆ ಈ ಪ್ರತಿಭಟನೆ ವಿಸ್ತಾರ ಮಾಡ್ತೀವಿ. ಇಲ್ಲಿ ಬಂದಿರತಕ್ಕಂಥ ಎಲ್ಲ ನಮ್ಮ ಹೊಸೂರು ಟೌಲಕ್ಕೆ ರೈತ ಬಂಧುಗಳು, ನಮ್ಮ ಮುಖಂಡರುಗಳೆಲ್ಲ. ಈಗ ಒಂದು ವೇಳೆ ಸರ್ಕಾರ ತಮ್ಮ ಮಾತಿಗೆ, ರೈತರ ಮಾತಿಗೆ ಕಿವಿ ಕೊಡದೇ ಇದ್ರೆ, ಮತ್ತೆ ಅವರಿಗೆ ಬೆಂಬಲ ಬೆಲೆಯನ್ನು ಕೊಡದೇ ಇದ್ರೆ ಹೋರಾಟ ಮತ್ತೆ ಮಾಡ್ತೀರಾ ಸರ್? ಯಾವ ಥರ ಇರುತ್ತೆ ಅಂತ? ಇದೊಂದು ಬರೀ BJP ಪ್ರಾಯೋಜಿತ ಹೋರಾಟ ಅನ್ನೋ ಥರನ ಆಗ್ತಾ ಇದೆ. ಆದ್ರೆ ರೈತರಿಗೆ ಅನ್ಯಾಯ ಅಂತೂ ಆಗಿದೆ ಇದೆ ನೋಡಿ. ನಾವೆಲ್ಲ ರೈತನ ಮಕ್ಕಳೇ, ಇಲ್ಲಿ ಬಂದರು ಅಷ್ಟು ರೈತನ ಮಕ್ಕಳೇ. ಇವೆಲ್ಲ ನಮ್ಮ ಕಾರ್ಯಕರ್ತರ ಮುಖಂಡ್ರೆ. ಈಗ ಯಾರಿಗೆ ಆಸಕ್ತಿ ಇದೆಯೋ ಅವ್ರು ಬರ್ತಾರೆ, ಯಾರು ವಿರೋಧ ಮಾಡ್ತಾರೆ ಅವ್ರು ರೈತ ವಿರೋಧಿಗಳು. ಯಾಕಂದರೆ ಇವತ್ತು ಯಾರು ಈ ಪ್ರತಿಭಟನೆ ಕೆಲವರು ವ್ಯಂಗ್ಯ ಮಾಡ್ಬೋದು, ಅದನ್ನು ಮಧ್ಯಾಹ್ನ ಹೇಳ್ತೀವಿ ಯಾರು ವಿರೋಧ ಮಾಡ್ಯಾರಿ ಅಂತ. ಇವತ್ತು ನಮ್ಮ ಉದ್ದೇಶ ಜನರಿಗೆ, ರೈತರಿಗೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ವಿರುದ್ಧ ಇದೆ. ನೋಡಿ, ಪೆಟ್ರೋಲ್ ಡೀಸೆಲ್ ಸೆಸ್ ದರ ಜಾಸ್ತಿ ಮಾಡಿದರೆ, ಮೆಕ್ಕೆಜೋಳ ರೈತರು ನೋಡಿ ಮುಂದಿನ ದಿನಮಾನಗಳಲ್ಲಿ ಜಿಲ್ಲೆಗೆ, ದಾವಣಗೆರೆ ಜಿಲ್ಲೆಗೆ ವಿಸ್ತಾರ ಮಾಡ್ತೀವಿ. ಅಣ್ಣ, ಇದು ಹಂತವಾಗಿ ವಿಸ್ತಾರ ಮಾಡ್ತೀವಿ. ಇದಿಷ್ಟು ಮಾಜಿ ಸಚಿವರಾದಂಥ ರೇಣುಕಾಚಾರ್ಯ ಅವರ ಮಾತು. ನಾವು ಹೋರಾಟವನ್ನು ಒಂದು ವೇಳೆ ಸರ್ಕಾರ ನಮ್ಮ ಮಾತಿಗೆ ಕಿವಿ ಕೊಡದೇ ಇದ್ರೆ ಈ ಹೋರಾಟವನ್ನು ಜಿಲ್ಲೆ ಮತ್ತು ರಾಜ್ಯಾದ್ಯಂತ ವಿಸ್ತರಣೆಯನ್ನು ಮಾಡ್ತೀವಿ. ಸರ್ಕಾರಕ್ಕೆ ಬುದ್ಧಿ ಕಲಿಸುವಂಥ ಕೆಲಸವನ್ನು ಮಾಡ್ತೀವಿ ಅನ್ನೋ ಮಾತನ್ನು ಹೇಳಿರುವಂಥದ್ದು. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಮಹಾದೇವ್, BG ನ್ಯೂಸ್ ಫಸ್ಟ್, ದಾವಣಗೆರೆ.